ಬಿಸಿಬೇಳೆ ಬಾತ್ ಅನ್ಸ್ಕೊಳ್ಳೋದು. ನನ್ನ ಪ್ರಕಾರ ನಾನು ಮನೇಲಿ ಮಾಡಿದರೆ ಅವೆರಡು ಅಕ್ಕಿನ ನೆನಾಕ್ತಾರೆ ಅಂಥದ್ದು. ನಾಳೆ ಬೇಗನೆ ಹೋಗಿ ಆದಷ್ಟು ಬೇಗನೆ ಹೋಗಿ ಈಗ ಸಾಂಬಾರು ಕೂಡ ರೆಡಿ ಆಗಿದೆ. ಒಂದು ಪಾತ್ರೆ ಇಟ್ಕೇನೆ ನಾನು ಅಗಲ ಉಜ್ಜಿಟ್ಕೊಂಡು ಇವಾಗ ಇಲ್ಲಿ ಏನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ವಾರ ಬಂದು ಶುಕ್ರವಾರ ಸಂಜೆಯಿಂದ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋಂಥದ್ದು. ಬಟ್ ಮಾರ್ನಿಂಗಿಂದನೂ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹಾಗೆ ನೆನೆದು ಕೂಡ ಇದರೊಳಗೆ ಸ್ವಲ್ಪ ಇನ್ಕ್ಲೂಡ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಜಾಸ್ತಿ ಸ್ಪೀಡಾಗಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಕಾರಣ ಇಲ್ಲಿ ನನಗೊಂದು ಗುಳ್ಳೆ ಥರ ಆಗೋಗ್ಬಿಟ್ಟಿದೆ, ಪೋಟ್ ಹೊಡೆದಂಗೆ ಆಗ್ಬಿಟ್ಟಿದೆ ನನಗೆ. ಹಂಗಾಗಿ ಮಾತಾಡೋದಕ್ಕೆ ಪಟ 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 ಅಂತ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಟಚ್ ಆಗುತ್ತೆ ನನಗೆ, ಅಲ್ಲಿಗೆ ಟಚ್ ಆಗುತ್ತೆ ಟೀತಿಗೆ. ಹಾಗಾಗಿ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಪೇಯ್ನು ಕೂಡ ಆಗ್ತಾ ಇದೆ ನನಗದು. ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ಏನು ತಿಂಡಿ ಮಾಡಿಲ್ಲ ಫ್ರೆಂಡ್ಸ್. ಏನಕ್ಕೆ ಮಾಡಿಲ್ಲ ಅಂತಂದರೆ, ನನಗೆ ಶುಕ್ರವಾರ ಅಂತಂದರೆ ಈ ಶುಕ್ರವಾರ ವಾರ ಮಾಡೋದೇ ಬೇಡಪ್ಪ ಅನ್ನೋ ಥರ ಆ ಥರ ನನಗೆ ಅಂದರೆ ಸಾಕಾದಂಗೆ ಹೋಗ್ಬಿಟ್ಟಿದೆ. ಪ್ರತಿ ವಾರ ಮಾಡಿ 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 ಯಾವ ಥರ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ಹೆಂಗಾಗಿದೆ ಬಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟು ಅದರಲ್ಲಿ ಹಾರ್ಡ್ ಯೂಟ್ಯೂಬ್ ವರ್ಕು ಸಾಕಾದಂಗೆ ಆಯಿತು. ನನಗೆ ರೆಸ್ಟ್ ಬೇಕು ಅನ್ನಿಸ್ತು. ನನಗೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಈ ಚಳಿಯಲ್ಲಿ, ಹಂಗೆಲ್ಲ ಅನಿಸ್ತು. ಮತ್ತು ತಿರ್ಗಾ ದೇವ್ರನ್ನ ನಂಬಿದ್ದೀನಲ್ವ, ನಂಬಿದ ಮೇಲೆ ನಂಬಬೇಕು, ಬಿಡಬಾರ್ದು. ಒಳ್ಳೇದಾಗ ಕೆಟ್ಟದ ದೇವ್ರನ್ನ ನಂಬಿದ ಮೇಲೆ ನಾವೇನು ಮಾಡ್ಕೊಂಡಿರ್ತೀವಲ್ವ ಸಂಕಲ್ಪ ಅಂತಂದರೆ 48 ವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಧ್ಯದಲ್ಲಿ ಗ್ಯಾಪ್ ಆಗಿರುತ್ತೆ. ಹೆಣ್ಮಕ್ಳು ಅಂತ ಅಂದಮೇಲೆ ಅವೆಲ್ಲ ಪ್ರಾಬ್ಲಮ್ ಇದ್ದಿದ್ದೆ, ಗ್ಯಾಪ್ ಆಗೇ ಆಗುತ್ತೆ. ಹಾಗಾಗಿ ಅವೆಲ್ಲ ಗ್ಯಾಪ್ಗಳಿಗೆ ದೇವ್ರುಗಳು ಕ್ಷಮಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಬೇಕಲ್ವ, ಬಿಡಬಾರ್ದು ಅಂದರೆ ಇವತ್ತು ಕೂಡ ಸ್ಟಾರ್ಟ್ ಮಾಡಿದೆ. ತುಂಬಾ ಕಷ್ಟದಿಂದ ಸ್ಟಾರ್ಟ್ ಮಾಡಿದೆ. ಮನಸ್ಸಿಂದ ತುಂಬ ಪೇಯ್ನ್ ಆಗ್ತಿತ್ತು. ಮಾರ್ನಿಂಗ್ ಎದ್ದು 3 ಗಂಟೆಗೆ ಎದ್ದು ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೂ ವಾರದಲ್ಲಿ ಒಂದು ಸಲನೇ ನಾನು ಶುಕ್ರವಾರ ಮಾಡೋದಕ್ಕೆ ಇಷ್ಟು ಪೇಯ್ನ್ ಆಗಿದೆ. ನಾನು ಧನುರ್ಮಾಸ ಹೆಂಗೆ ಸ್ಟಾರ್ಟ್ ಮಾಡಲಿ ಅನ್ನೋದು ಒಂದು ಇವಾಗ ಒಳ್ಳೆ ಧನುರ್ಮಾಸದಲ್ಲಿ ಒಂದು 5 ದಿನನಾದರೂ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಒಳ್ಳೇದು ಮಾಡಿದಿತ್ತು. ಒಂದು 5 ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಗ್ತಾಯಿಲ್ಲ. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದೆ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇವತ್ತು ಶುಕ್ರವಾರ ಅಂತೂ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ನಾನು ದೀಪ ಹಚ್ಚಿರೋ ಅಂಥದ್ದು ಇಲ್ಲಿ ನೋಡ್ಬೋದು. 15-20 ದಿನ ಮೇಲೇ ಆಗೋಗಿತ್ತು ಅಂತಲೇ ಹೇಳ್ಬೋದು. ಸುಮಾರು 15-20 ದಿನ, 1 ತಿಂಗಳು ಆಗೋಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಪೂಜೆನ ಮಾಡೇ ಇರಲಿಲ್ಲ. ಇವತ್ತು ಕಷ್ಟಪಟ್ಟು ಪೂಜೆನ ಇಷ್ಟ ಮಾಡಿಕೊಂಡು ಮಾಡಿರೋಂಥ ಒಂದು ಪೂಜೆ ಅಂತಲೇ ಹೇಳ್ಬೋದು. ಪನ್ನೀರ್ ಪರೋಟ ಮಾಡೋಣ ಅಂತೇಳಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋಂಥದ್ದು. ಪನ್ನೀರ್ ಮಿಕ್ಸ್ ಇದೆ. ಲಾಸ್ಟ್ ಟೈಮ್ ತಂದು ಮಾಡಿದಾಗ ಪನ್ನೀರ್ ಇತ್ತು. ಪನ್ನೀರ್ ಪರೋಟ ಮಾಡೋಣ ಅಂತೇಳಿ ಹಿಟ್ಟು ಕಲಿಸಿದ್ದೀನಿ. ಹಾಗೆ ಇಲ್ಲಿ ಇದು ಕಾಫಿ ಬೆಳಗ್ಗೆ ಮಾಡಿದಂಥದ್ದು ಕಾಫಿ ಇದೆ, ಇನ್ನು ಮಾಡಿಲ್ಲ. ಸಾಯಂಕಾಲ ಕಾಫಿ ಮಾಡಿಲ್ಲ. ಆಶನ್ ಬರ್ತಡೇ ಕೇಕ್ ಇತ್ತು, ಅದಷ್ಟು ನಾನೇ ತಿಂದು ಖಾಲಿ ಮಾಡಿದ್ದೀನಿ. ಆಶನ್ ಚೂರು ತಿಂದಿಲ್ಲ, ಸ್ವಲ್ಪ ತಿಂದು ಅವಳಿಗೆ ಅಷ್ಟಾಗಿ ಇಷ್ಟಪಡಲ್ಲ. ಇದು ಹಾಲು ಕಾಯಿಸ್ಬೇಕು. ಓಕೆನಾ ಫ್ರೆಂಡ್ಸ್. ಇಲ್ಲಿ ಮೂಲಂಗಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಇದನ್ನು ಒಗ್ಗರಣೆ ಹಾಕಬೇಕು. ಹಾಗೆ ಪನ್ನೀರ್ ಪರೋಟ ಮಾಡೋದಕ್ಕೆ ಇಟ್ಟು ಕಲಿಸಿಟ್ಟಿದ್ದೀನಿ. ಈಗ ಆ ಒಂದು ಪನ್ನೀರ್ ಪರೋಟ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತೇಳಿ. ಇದು ಹೊಸ್ದಾಗಿ ಮಾಡ್ತಿರೋಂಥದ್ದು ಫ್ರೆಂಡ್ಸ್. ನಾನು ಜಾಸ್ತಿ ಮಾಡಿಲ್ಲ, ಜಾಸ್ತಿ ಅಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋಂಥದ್ದು. ಎಂದು ಮಾಡಿಲ್ಲ ಅಂತಲೇ ಹೇಳ್ಬೋದು. ಪನ್ನೀರ್ ಪರೋಟ ಮಾಡೋದಕ್ಕೆ ನಮ್ಮ ಕೂಪನ ಕರೆಯೋಣ ಬನ್ನಿ. ಕುಕ್ಕುಮರಿ ಆಹಾ, ಕುಕ್ಕುಮರಿ ಬರೀ ಪನ್ನೀರ್ ಪರೋಟ ಮಾಡೋಣ. ಇವಾಗಿನ ಫ್ರೆಶ್ ಅಪ್ ಆಗಿದ್ದಾರೆ ಕುಕ್ಕುಮರಿಯವರು. ಅವರಿಗೆ ಇಷ್ಟ ಆಗುತ್ತೆ ಹೆಂಗೋ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಈಗ ನಾನು ಅದಕ್ಕೆಲ್ಲ ಸ್ವಲ್ಪ ಐಟಮ್ಸ್ ತೊಗೋಬೇಕು ಫ್ರಿಜ್ಜಿಂದ. ಏನು ಬೇಕು? ಪನ್ನೀರ್ ಬೇಕು, ಹಸಿರುಗಾಯಿ ಬೇಕು, ಸ್ವಲ್ಪ ಈರುಳ್ಳಿ ಬೇಕು, ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಈ ಥರದ್ದು ಏನೇನೋ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ತಗೊಳ್ಳೋಷ್ಟೊತ್ತಿಗೆ ನೆನ್ನೆದು ಸ್ವಲ್ಪ ಏನೇನೆಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇತ್ತಲ್ಲ ಅದನ್ನು ನಾನು ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಹೊರಗಡೆ ಫ್ರಿಜ್ಜಲ್ಲಿ ಇರೋವಂಥ ಐಟಮ್ಸ್ನ ಹೊರಗಡೆ ತೆಗಿತೀನಿ. ಓಕೆನಾ? ಹೋಗಿ ನಾನು ಇನ್ಕ್ಲೂಡ್ ಮಾಡೋವಂಥ ಒಂದು ವೀಡಿಯೋನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್. ಓಕೆನಾ? ಇಲ್ಲಿ ನಾನು ವಾಂಗಿಬಾತ್ ಮಾಡಲಿಕ್ಕೆ ಸ್ವಲ್ಪ ಟೊಮೊಟೊನು ಕೂಡ ನಾನು ಹೆಚ್ಕೊತಾ ಇದ್ದೀನಿ. ಈ ವಾಂಗಿಬಾತಲ್ಲಿ ಏನು ಸ್ಪೆಷಲಾಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್ ಹಾಕಿ ಸ್ವಲ್ಪ ಚೇಂಜ್ ಇರಲಿ ಈ ತಿಂಡಿಯಲ್ಲಿ ಅಂತೇಳಿ. ಒಂದೇ ಥರ ಸೇಮ್ ಟು ಸೇಮ್ ವಾಂಗಿಬಾತ್ ಒಂದೇ ಥರನೇ ತಿಂತಾ ಇರ್ತೀವಲ್ವ, ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಕಾಳನ್ನ ಸ್ವಲ್ಪ ನೆನಾಕೋಣ ಅಂದ್ಕೊಂಡೆ. ಕಡಲೆಕಾಳು ಮರ್ತೋಗ್ಬಿಡ್ತು. ಹಾಗಾಗಿ ಇದಕ್ಕೆ ಏನಾದರೂ ಸ್ಪೆಷಲ್ ಇರಬೇಕಲ್ವ, ಅಥವಾ ಏನಾದರೂ ಸ್ವಲ್ಪ ಚೇಂಜ್ ಇರಬೇಕಲ್ಲ ಸಮಥಿಂಗ್ ಅಂತೇಳ್ಬಿಟ್ಟು ಒಂದು ಕ್ಯಾರೆಟ್ನ ಸಣ್ಣದಾಗಿ ಸ್ಲೈಸ್ ಮಾಡಿ
ಮಾಡ್ಕೊಳ್ತಾ ಇದ್ದೀನಿ. ಈ ವಾಂಗಿಭಾತ್ ಅಂತಂದರೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ. ಅದರಲ್ಲಿ ಎಲ್ಲದರಲ್ಲೂ ಟೊಮಟೊ ಬಾತು ಫಸ್ಟ್ ಇಷ್ಟ ಆಗೋಂಥದ್ದು ಅವಳಿಗೆ. ಟೊಮಟೊ ಬಾತು ಹಾಗೆ ಎಂಥದ್ದು ಚಿತ್ರಾನ್ನ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಾಡಿದ್ದಂಥದ್ದು. ಹೋಟ್ಲಲ್ಲಾದರೂ ಕೂಡ ಅವಳಿಗೆ ರೈಸ್ ಐಟಮೇ ಇಷ್ಟ. ವಾಂಗಿಭಾತೇನೆ ಅವಳು ಜಾಸ್ತಿ ಬಸಿ ಅಂತ ಏನು ಕೇಳಲ್ಲ. ಮಾಡಿದ್ರೆ ಅವಳೇನು ರೈಸ್ ಐಟಮ್ಸಲ್ಲಿ ಯಾವುದೂ ಬೇಡ ಅನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ನನಗೂ ಕೂಡ ಬೇರೆ ಏನಾದರೂ ಚೇಂಜಸ್ ಇರಬೇಕು ಅನ್ನೋ ಥರ ಅನ್ನಿಸ್ತು. ಹಂಗಾಗಿ ಕಾಳನ್ನ ಯಾವುದಾದ್ರೂ ಹಾಕ್ಬೋದಾಗಿತ್ತು. ಕಾಳು ಸಿಗಲಿಲ್ಲ. ಏನಂದರೆ ಕಾಳನ್ನ ನಾನು ಏನಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಈ ಟೊಮಟೊ ಬಾತ್ಗೆ ಆಗಲಿ ಪಲಾವ್ಗೆ ಆಗಲಿ ಬಟಾಣಿ ಸಿಕ್ಕರೆ ಬಟಾಣಿ ತಂದು ಹಾಕ್ತಾಯಿದ್ದೆ. ಇಲ್ಲಿ ಬಟಾಣಿನೇ ಸಿಗ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ನಾನು ನೋಡ್ತಾನೆ ಇದ್ದೀನಿ, ಬಟಾಣಿನೇ ಸಿಗ್ತಾ ಇಲ್ಲ. ಹಾಗಾಗಿ ನಾನೇನಾದರೂ ಸ್ವಲ್ಪ ತಿಂಡಿಗಳಲ್ಲಿ ಆ್ಯಡ್ ಮಾಡ್ತಾ ಇರೋಂಥದ್ದು. ಓಕೆ ಫ್ರೆಂಡ್ಸ್, ಇವಾಗ ನಾನು ವಾಂಗಿಭಾತಿಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಇಟ್ಕೊಂಡು ಈ ಕಡೆ ಕುಕ್ಕರ್ನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಹಾಕಿಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಇವಾಗ ನಾನು ಜಜ್ಕೋತಾ ಇಲ್ಲ, ಅದನ್ನು ತುರ್ಕೋತಾ ಇದ್ದೀನಿ. ಸಣ್ಣದೊಂದು ತುರಿಯೋ ಅಂಥದ್ದು ಸಿಕ್ಕಿದೆ, ತುಂಬ ಚೆನ್ನಾಗಿ ಅದು ಹೆಲ್ಪ್ ಆಗುತ್ತೆ. ಅದು ಅಂದರೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ನಾನು ಆ್ಯಡ್ ಮಾಡಿದ ನಂತರ ಹಸಿರುಗಾಯಿ, ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ಹಾಕಿಬಿಟ್ಟು ಹಾಗೆ ಏನು ವಾಂಗಿಭಾತಿನ ಬದನೆಕಾಯಿ ಏನಿದೆ, ಮೈಸೂರು ಬದನೆಕಾಯಿ ಅಂತ ಹೇಳ್ತಾರೆ, ಈ ಬದನೆಕಾಯಿನ ಹಾಕಿ ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ತಕ್ಷಣಕ್ಕೆ ಏನಕ್ಕೆ ಬೇಗ ಆಗ್ತದೆ ನಾನು ಕ್ಯಾರೆಟ್ ಹಾಕೋದಕ್ಕಿಂತ ಮುಂಚೆ. ಅಂದರೆ ಇದು ಬದನೆಕಾಯಿ ಅನ್ನೋದು ಸ್ವಲ್ಪ ಹೆಚ್ಚಿದ್ರೂ ಕೂಡ ಕಪ್ಪಾಗ್ಬಿಡುತ್ತೆ. ಅಥವಾ ಈಗ ಬಾಣಲಿ ಅಥವಾ ಒಗ್ಗರಣೆಗೆ ಹಾಕಿದ ತಕ್ಷಣ ಸಡನ್ನಾಗಿ ಕಪ್ಪಾಗ್ಬಿಡುತ್ತೆ. ಉಪ್ಪು ಹಾಕಿದ ತಕ್ಷಣ ಅಷ್ಟಾಗಿ ಒಂಥರ ಬ್ಯಾಡ್ ಥರ ನಮಗೆ ಕಪ್ಪು ಆಗಿದೆ ಅಂತ ಅನಿಸಲ್ಲ. ಹಂಗಾಗಿ ಬೇಗ ಉಪ್ಪು ಆಗದೆ ಆಗೋ ಥರ ಆಗಬಾರ್ದು ಅಂತೇಳಿ ನಂತರ ನಾನು ಈ ಒಂದು ಟೊಮೊಟೊನ ಆ್ಯಡ್ ಮಾಡಿದ್ದಂಥದ್ದು. ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಮತ್ತು ಈ ವಾಂಗಿಭಾತ್ ಪೌಡ್ರ್ ಹಾಕಲೇಬೇಕಾಗುತ್ತೆ. ವಾಂಗಿಭಾತ್ ಅಂತಂದರೆ ಅದರಲ್ಲಿ ವಾಂಗಿಭಾತ್ ಪೌಡ್ರು ಆ್ಯಡ್ ಮಾಡಿದರೆ ವಾಂಗಿಭಾತ್ ಚೆನ್ನಾಗಿರೋಂಥದ್ದು. ಬಿಸಿಬೇಳೆ ಭಾತ್ಗೂ ಕೂಡ ಅಷ್ಟೇ, ಬಿಸಿಬೇಳೆ ಭಾತಿನ ಪೌಡ್ರ್ ಹಾಕಿದ್ರೆ ಅದು ಬಿಸಿಬೇಳೆ ಭಾತ್ ಅನ್ಸ್ಕೊಳ್ಳೋದು. ನನ್ನ ಪ್ರಕಾರ ನಾನು ಮನೇಲಿ ಮಾಡಿದರೆ ಅವೆರಡು ಇಲ್ಲದೇ ಈ ವಾಂಗಿಭಾತು ಬಿಸಿಬೇಳೆ ಭಾತ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲ ನಾನು ಏನು ಪೌಡರ್ಸ್, ಗರಂ ಮಸಾಲ ಆಗಿ ಬಿಸಿಬೇಳೆ ಭಾತು, ಸ್ವಲ್ಪ ಖಾರದ ಪುಡಿ, ಈ ಥರದ್ದೆಲ್ಲ ನಮಗೇನು ಬೇಕಲ್ಲ ಪೌಡರ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ ನಂತರ ಈ ಅಕ್ಕಿನ ತೊಳೆದು ನೆನಾಕಿ ಎತ್ತಿಟ್ಟಿದ್ದೆ ನಾನು. ಯಾಕಂತಂದರೆ ಅಕ್ಕಿ ಸ್ವಲ್ಪ ಬೆಂದಂಗೆ ಅನ್ಸೋದಿಲ್ಲ ನೆನಾಗದೇ ಇದ್ದರೆ, ಬೇಗ ಆಗೋದು ಇಲ್ಲ. ಯಾವುದೇ ಅಕ್ಕಿ ಆದ್ರೂ ಕೂಡ ಅಷ್ಟೇ. ಹಂಗಾಗ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ. ಅಂದರೆ ಹೆಚ್ಚೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ನೆನೆ ಹಾಕಿ ಇಟ್ಬಿಡ್ತೀನಿ. ಇಲ್ಲಾಂದರೆ ನೀರಾದರೂ ಬಸ್ತಿ ಇಡ್ತೀನಿ. ಅವಾಗ ಚೆನ್ನಾಗಿ ಅದು ಒಂದು ವಿಷಲಿಗೆ ಕೂಗಿಸಿ ನಾವು ಒಂದು ಹಬೆಯಲ್ಲಿ ಬಿಟ್ಬಿಟ್ರೆ, ಅದು ಹಬೆ ಹೋಗೋವರೆಗೂ ಬಿಟ್ಬಿಟ್ರೆ ಚೆನ್ನಾಗಿ ಅಳ್ಕೊಂಡಿರುತ್ತೆ. ಹಾಗಾಗಿ ಇವಾಗ ಇನ್ನೊಂದು ಅಕ್ಕಿನ ಆ್ಯಡ್ ಮಾಡಿದ ನಂತರ ನಾನು ಕುಕ್ಕರಿಗೆ ಆ್ಯಡ್ ಮಾಡಿದ ನಂತರ ಒಂದು ಕುದಿಯೋವರೆಗೂ ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿ, ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದ್ರ ಕ್ವಾಂಟಿಟಿ ಮೇಲೆ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ ಕರೆಕ್ಟಾಗಿ ಸೋನಾ ಮಸೂರಿ ಆದರೆ 2 ಲೋಟ ಇಡಲೇಬೇಕು. 1.5 ಅಂದರೆ ಆಗೋದಿಲ್ಲ. ಸೊಸೈಟಿಗಾದರೆ 1.5, ಸೋನಾ ಮಸೂರಿಗಾದರೆ 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರನ್ನೇ ಇಡಬೇಕಾಗುತ್ತೆ. ಅದೇ ಕರೆಕ್ಟ್ ಮೆಜರ್ಮೆಂಟಲ್ಲಿ. ಕಮ್ಮಿ ಇಟ್ವಿ ಅಂತಂದರೆ ತುಂಬ ಅಗ್ಗಗಳಾಗುತ್ತೆ, ಕುತ್ತಿಗೆ ಸಿಕ್ಕಾಕೊಂಡಾಗುತ್ತೆ, ನೆತ್ತಿಗಿರೋ ಚಾನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನ ಅಕ್ಕಿನ ಆ್ಯಡ್ ಮಾಡಿ ನೀರನ್ನ ಆ್ಯಡ್ ಮಾಡಿದ ನಂತರ ಅದು ಒಂದು ಕುದಿಯೋವರೆಗೂ ಕೂಡ ನಾನು ಲಿಟ್ನ ಕ್ಲೋಸ್ ಮಾಡಲ್ಲ. ಏನಕ್ಕೆ ಅಂತಂದರೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗಲೇ ಚೆನ್ನಾಗಿ ಅನ್ನ ಅಳ್ಕೊಂಡಿರೋಂಥದ್ದು. ಇಲ್ಲಾಂದರೆ ಸ್ವಲ್ಪ ಅಕ್ಕಿರೋ ಥರ ಅನಿಸುತ್ತೆ. ಹಾಗಾಗ್ಬಿಟ್ಟು ಅದನ್ನು ನಾನು ಒಂದು ಕುದ್ದ ನಂತರ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಬಿಟ್ಟಿದ್ದೀನಿ. ಈ ಥರ ಚೆನ್ನಾಗಾಗಿದೆ. ವಾಂಗಿಭಾತ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಈರುಳ್ಳಿ ಇರಲೇಬೇಕು ಅಂತ ಅನಿಸುತ್ತೆ. ಈ ಪಲಾವು, ಟೊಮಟೊ ಬಾತು, ಪ್ರತಿಯೊಂದು ನಾವು ತಿಂಡಿ ಮಾಡೋದ್ರಲ್ಲೂ ಕೂಡ ಈರುಳ್ಳಿ ಇರಲೇಬೇಕು. ಇದು ನೆಕ್ಸ್ಟ್ ದಿನ ಅಂದರೆ ನೆಕ್ಸ್ಟ್ ಡೇ ಅಂತಂದರೆ ಶುಕ್ರವಾರ ಬಂದು ಅರ್ಲಿ ಮಾರ್ನಿಂಗು ನಾನು 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ನಾನು ಈ ಒಂದು ಕೆಲಸ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾ ಇರೋಂಥದ್ದು. ತುಂಬ ದಿನಗಳೇ ಆಗೋದು ಅಂತಲೇ ಹೇಳ್ಬೋದು. ಸುಮಾರು 15 ದಿನದ ಮೇಲೇ ಆಗೋಯ್ತು, ಜಾಸ್ತಿನೇ ಆಗೋಯ್ತು ಅಂತಲೇ ಹೇಳ್ಬೋದು. ನಾನು ಇತ್ತೀಚೆಗೆ ವಾರನೇ ಮಾಡೋದಕ್ಕಾಗಿಲ್ಲ. ನನಗೊಂದು ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಅದು ಜಾಸ್ತಿ ಡಿಲೇ ಆಗ್ತಾ ಇದೆ, ಜಾಸ್ತಿ ಲೆಂತಿ ಆಗ್ತಿರೋ ಕಾರಣ ಈ ಒಂದು ಕಾರಣದಿಂದ ನಾನು ತುಂಬಾ ಡಿಲೇ ಆಯಿತು ನಾನು ದೇವ್ರ ಪೂಜೆ ಮಾಡೋದು. ಇಲ್ಲಾಂದರೆ ಪ್ರತಿ ವಾರನೂ ಮಾಡ್ತಾಯಿದ್ದೆ. ಅದು ಬಿಟ್ಟಂಗೆ ಆಗಿರೋದ್ರಿಂದ ಅದು ಹಂಗೇ ಇನ್ನೇನು ಅನ್ನೋ ಥರ ಹಂಗೆ ಮನಸ್ಸು ಲೇಸಿ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೂ ಕೂಡ. ಆ ಥರ ಆಗಿ ಈ ಚಳಿಗಾಲದಲ್ಲಿ ಬೇಗ ಎದ್ದು ಪೂಜೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಇದು ಧನುರ್ಮಾಸ, ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ರಾಪಾಡ್ಕೊಂಡು ಪೂಜೆ ಮಾಡ್ತಾರೆ. ನಾನು ಇಷ್ಟು ದಿನವೂ ಮಾಡಿದೆ. ಈ ಧನುರ್ಮಾಸದಲ್ಲೇ ನನಗೆ ಪೂಜೆ ಮಾಡೋದಕ್ಕೆ ಮನಸ್ಸು ಹಿಂದೇಟ್ ಆಗ್ತಾಯಿದೆ. ಅದು ಇದನ್ನು ಹೇಳ್ತಾರಲ್ಲ, ಕಂತೆಗೆ ತಗ ಬಂತೆ ಅಥವಾ ಏನೋ ಹೇಳ್ತಾರೆ, ಯಾವುದೋ ಒಂದು ನೆವ ಬೇಕು, ಕಳ್ಳಂಗೊಂದು ಪಿಳ್ಳೆ ನೆವ ಅನ್ನೋ ಥರ ಏನೋ ಒಂದು ನನಗೊಂದು ನೆವ ಆಗೋಯ್ತು, ಇದು ಒಂದೇ ಕಾರಣ ಅನ್ನೋ ಥರ ಆಗೋಯ್ತು. ನಿಜ ಹೌದು, ಈ ಮಂತ್ಲಿ ಪ್ರಾಬ್ಲಮ್ ಈ ಥರದ್ದೆಲ್ಲ ಇದ್ದಾಗ ದೇವರು ಪೂಜೆ ಮಾಡೋದಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ. ಈ ಥರದ್ದು ಏನೇ ಲಾಂಗ್ ಟರ್ಮ್ ಆದರೂ ಕೂಡ, ಅದು ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ದೇವ್ರ ಮೇಲೆ ಭಾರ ಹಾಕಿನೂ ಕೂಡ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದು ಫುಲ್ಲು ಕಂಪ್ಲೀಟ್ ಇದಾಗೋವರೆಗೂ.
ಇಲ್ಲಿ ಅರ್ಲಿ ಮಾರ್ನಿಂಗೇ ನಾನು ನನ್ನ ಮಗಳು ಹೋಗ್ಬಿಟ್ಟು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋ ಅಂಥದ್ದು. ಅಂದರೆ ಬೇಗನೆ ಹೋಗಿ ಆದಷ್ಟು ಬೇಗನೆ ಹೋಗಿ ಪೂಜೆನ ಮಾಡ್ತೀವಿ. ಅಂತಂದರೆ 3 ಗಂಟೆ 4 ಗಂಟೆ ಹಂಗೆಲ್ಲ ಹೋಗಿ ಅಭ್ಯಾಸ ಆಯ್ತಲ್ಲ, ಅವಾಗಿಂದನೂ ಕೂಡ ಅಂದರೆ ನವರಾತ್ರಿ ಟೈಮಲ್ಲಿ ಹೋಗಿ 3 ಗಂಟೆ 4 ಗಂಟೆಗೆ ಹೋಗಿ ಅಭ್ಯಾಸ ಆದ ಕಾರಣ ನಾವು ಅವಾಗಿಂದನೂ ಕಂಟಿನ್ಯೂ ಮಾಡ್ತಾರೆ ಅಂಥದ್ದು ಮಾರ್ನಿಂಗ್ಗೆ ಹೋಗಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿರೋಂಥದ್ದು. ಬೇಗ ಆಗ್ಬಿಡುತ್ತೆ, ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನು. ಬೇಗ ಕೆಲಸನೂ ಫಟಾಫಟ್ ಅಂತ ಆಗ್ಬಿಡುತ್ತೆ. ಇಲ್ಲಿ 3 ಗಂಟೆಗೆ ನಾನು ಇದು 5:30 ಒಳಗೆ ನಾನು ಪೂಜೆನೂ ಮಾಡಿರ್ತೀನಿ. ಅಲ್ಲಿ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡೋದ್ರಿಂದ ಅದು ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟೇ ಆಂದವೇ ಹಂಗೆ ಬರುವಾಗ ಮನೇಲಿ ಬಂದಾಗ 3 ಗಂಟೆಗೆ ಎದ್ದು ನಾನು ಪೂಜೆ ಮಾಡೋ ಸಲುವಾಗಿ ನನಗೆ ತುಂಬ ಒಂಥರ ಹಿಂಸೆ ಅನಿಸುತ್ತೆ. ಅಡುಗೆ ಮನೆಗೆ ಹೋಗಿ ನಾನು ಎಲ್ಲ ಹೆಚ್ಚಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗ್ಬಿಟ್ಟು ಬರ್ತಾ ಅಂದವೇ ತಿಂಡಿ ತೊಗೊಂಬಂದಿನ ಬೋಂಡ ಹಾಕಿರಲಿಲ್ಲ. ಬೋಂಡ ಕೇಳಿದ್ವಿ, ಬೋಂಡ ಇಲ್ಲ ಅಂದರು. ಈ ಮನೇಲಿ ಮಾಡಿದರೆ ನಾವು ಬೋಂಡ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಬಟ್ ಆದರೆ ಹೊರಗಡೆಯಿಂದ ನಾವೇನಾದ್ರು ತಿಂಡಿ ತೊಗೊಂಬಂದ್ವಿ, ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಅಂದರೆ ಅದಕ್ಕೆ ಬೋಂಡ ಇರಲೇಬೇಕು ಅಂತ ಅನ್ಸುತ್ತೆ. ಅದೇನೋ ಒಂಥರ ರೂಢಿ ಆದಂಗೆ. ಬಟ್ ಅದು ಇರಲಿಲ್ಲ. ಬಟ್ ಅದೇ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ಒಂದು ಪಲಾವು ತುಂಬಾ ಚೆನ್ನಾಗಿ ಮಾಡಿದ್ರು. ರೋಡ್ ಸೈಡು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ನಾನು ಅಕ್ಕಿನ ನೆನಾಕ್ತಾರೆ ಅಂಥದ್ದು. ನಾಳೆ ದೋಸೆ ಏನಾದರೂ ಮಾಡೋಣ ಅಂತ ತುಂಬ ದಿನ ಆಗೋಯ್ತು. ಸುಮಾರು 1 ತಿಂಗಳ ಹತ್ರನೇ ಆಗೋಯ್ತು ಏನೋ ನಾನು ದೋಸೆನೇ ಮಾಡಿಲ್ಲ. ನೆನಾಕಿ ಮನೆಯಲ್ಲಿ ಅಕ್ಕಿನ ನೆನಾಕಿ ರುಬ್ಬಿ ಮಾಡಿರೋಂಥದ್ದು ಮಾಡಿಲ್ಲ, ಇನ್ಸ್ಟೆಂಟಾಗಿ ಮಾಡಿದಂಥದ್ದು. ಇನ್ಸ್ಟೆಂಟಾಗಿ ಮಾಡಿದರೆ ಯಾವ ಥರ ಇರುತ್ತೆ ಅಂತ ನಾನು ಒಂದು ಪ್ಯಾಕ್ ತಂದು ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಅದೇ ಮನೆಗೆ ಮಾಡಿದಷ್ಟು ನನಗೆ ಯಾಕೋ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಾಗಾಗಿ ನಾನು ಅಕ್ಕಿ ನೆನಾಕೋದಕ್ಕೆ ಆಗದೇ ಅಂದರೆ ಮಾಡಿರಲಿಲ್ಲ. ಅಕ್ಕಿನ ಮಾಡಿಕೊಂಡು ನೆನಾಕೋದಕ್ಕೆ ತುಂಬ ಟೈಮ್ ತಗೊಂಡು, ಹಾಗಾಗಿ ಈ ಒಂದು ರಿಸ್ಕ್ ಬ್ಯುಸಿ ಒಳಗೆ ನಾನು ಅಕ್ಕಿನೆಲ್ಲ ನೋಡಿ ನೆನಾಕಿ ರುಬ್ಬೋದಕ್ಕೆಲ್ಲ ಅಕ್ಕಿ ರುಬ್ಬಿ ಇದೆಲ್ಲ ಟೈಮ್ ತಗೊಳುತ್ತೆ ಅಂತ ನಾನು ಮಾಡೋದಕ್ಕೆ ಹೋಗಲೇ ಇಲ್ಲ. ಸುಮ್ಮನೆ ಆಗ್ತಾಯಿದ್ದೆ. ಅಂದವೇ ನಾನು ನಿಂಬೆಹಣ್ಣು ತೊಗೊಳೋದಕ್ಕೆ ಹೋಗಿದ್ನಲ್ವ ದೇವಸ್ಥಾನಕ್ಕೆ. ಆ ಟೈಮಲ್ಲಿ ಒಂದು ಕರಿಬೇವು ತೊಗೊಂಬಂದಿದ್ದೆ. 10 ರೂಪಾಯಿ ಕಟ್ಟು. ತುಂಬಾ ಚೆನ್ನಾಗಿತ್ತು. ಅದನ್ನು ವಾಶ್ ಮಾಡಿ ನಾನು ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಮತ್ತು ನಾವು ಒಗ್ಗರಣೆ ಹಾಕುವಾಗ ವಾಶ್ ಮಾಡೋ ಥರ ಇರಲೇಬಾರ್ದು ಅಂತೇಳಿ. ವಾಶ್ ಮಾಡಿದಾಗ ಏನಾಗುತ್ತೆ, ಒಗ್ಗರಣೆ ಹಾಕುವಾಗ ಅಂತಂದರೆ ನೀರಿನಂಶ ಜಾಸ್ತಿ ಇರುತ್ತೆ, ಜಾಸ್ತಿ ಪಟ ಅನ್ನುತ್ತೆ. ಅದೇನು ನಂಗೆ ಯಾಕೋ ಅದು ಸರಿ ಬರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ವಾಶ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ನಾವು ವಾಶ್ ಮಾಡೋ ಥರ ಇರಬಾರ್ದು ಅಂತೇಳ್ಬಿಟ್ಟು ನಾನು ತಂದ ತಕ್ಷಣ ಅದನ್ನು ತೊಳೆದ್ಬಿಟ್ಟು ವಾಶ್ ಮಾಡಿ ಬಟ್ಟೆಯಲ್ಲಿ ಸುತ್ತಬಿಟ್ಟು, ಏನು ಬೆಂಡೆಕಾಯಿನ ನಾನು ಯೂಸ್ ಮಾಡುವಾಗ ನಾನು ನಿಲ್ಲಿಸ್ತೀನಲ್ವ, ನೀರೆಲ್ಲ ಇಳ್ಕೊಳ್ಳಿ, ಅದೇ ಥರ ನೀರೆಲ್ಲ ಇಳ್ಕೊಳ್ಳಿ ಅಂತೇಳಿ ಬಟ್ಟೆ ಸುತ್ತಿ ನಿಲ್ಲಿಸಿದ್ದೆ. ಅದೆಲ್ಲ ನೀರು ಸೋಮವಾರ ಇಳ್ಕೊಂಡಿತ್ತು. ಅದನ್ನು ಬಾಕ್ಸಲ್ಲಿ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಟಿರೋಂಥದ್ದು, ಅಂದರೆ ಈಸಿಯಾಗಲಿ ನಮಗೆ ಒಗ್ಗರಣೆ ಹಾಕುವಾಗ ಅಂತ. ತುಂಬ ದಿನದಿಂದ ಹಂಗೆ ಅನ್ಕೊತಾ ಇದ್ದೆ, ಆ ಥರ ಸ್ಟೋರ್ ಮಾಡಬೇಕು, ಅಂದರೆ ಅಡುಗೆ ಮಾಡುವಾಗ ವಾಶ್ ಮಾಡ್ದಲೇ ಹಾಕಬೇಕು ಕರಿಬೇವು ಅಂತೇಳಿ. ಆಗ್ತಾ ಇರಲಿಲ್ಲ. ಏನಾದರೂ ಒಂದು ಕಾರಣದಿಂದ ಎಮರ್ಜೆನ್ಸಿ ಬದುಕಿಂದ ಆ ಕೆಲಸ ನಾನು ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ವಾಶ್ ಮಾಡಿ ಎತ್ತಿಟ್ಟು ಅದೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಸಲ ಮಾಡಿದೆ. ಅಂದರೆ 10 ರೂಪಾಯಿಗೆ ತುಂಬಾ ಚಿಕ್ಕ ಕಟ್ಕೊಟ್ರು ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಲ್ಪನೂ ಕಟ್ಕೊಡ್ಬೋದಾಯಿತು. 10 ರೂಪಾಯಿಗೆ ಇಷ್ಟೆಷ್ಟು ಕೊಡೋ ಥರ ಆಗೋಗ್ಬಿಡ್ತು. ಈ ಶಿರಾದಲ್ಲೂ ಕೂಡ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ಏನು ರೇಟ್ ಇರುತ್ತೆ ನೋಡಿ, ಅಲ್ಲೂ ಕೂಡ ಎಷ್ಟು ರೇಟ್ ಇರುತ್ತೆ ಗೊತ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. 10 ರೂಪಾಯಿಗೆ ಇಷ್ಟು ಕೊಟ್ಟರು ಕರಿಬೇವು ತುಂಬಾ ಬೇಜಾರ. ನಾನು ಪನ್ನೀರ್ ಪರೋಟ ಮಾಡಲಿಕ್ಕೆ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಅದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಒಂದು ಸಲುವಾಗಿ 1 ಗಂಟೆ ಮುಂಚೆನೇ ನಾನು ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಇಷ್ಟನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಇದನ್ನೆಲ್ಲ ಎರ್ಕೊಂಡಿದ್ದೀನಲ್ವ, ಇದನ್ನು ನೆನಾಕಬೇಕು, ತೊಳೆದು ಇದನ್ನೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಮಸಾಲೆ ಮಿಕ್ಸ್ ಮಾಡುವಾಗ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಬಾಯಿ ನಂದು ಉಣ್ಣಾಗಿರೋ ಕಾರಣ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ ಜಾಸ್ತಿ. ಹಾಗಾಗಿ ಈ ಕಡೆ ನಾನು ಬೇಳೆನ ನೆನಾಕಿ ತೊಳೆದು ಎತ್ತಿಟ್ಟಿದ್ದೆ. ಇವಾಗೆಲ್ಲನೂ ನಾನು ಹೆಚ್ಕೊಂಡಿದ್ದಾಗಿದೆ. ಮಿಕ್ಸಿಗೂ ಕೂಡ ಮಾಡಿ ಇಟ್ಟಿದ್ದೀನಿ. ಮಿಕ್ಸಿನ ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಎತ್ತಿ ಇಟ್ಕೊಂಡಿದ್ದೀನಿ. ಇನ್ನು ಹೊಸ ಜಾರನ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ ನಂತರ ಹೊಸ ಜಾರು ಏನೇನೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಲ್ವ, ತರಿಸಿದ್ದೀನಲ್ವ, ಅದನ್ನೆಲ್ಲ ಯೂಸ್ ಮಾಡೋ ಅಂಥದ್ದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಬೇಳೆ ಹಾಕಿದ ನಂತರ ಈ ಮೂಲಂಗಿ ಹಾಗೆ ಕೊತ್ತಂಬರಿ ಹಾಗೆ ರುಬ್ಬಿದಂಥ ಮಸಾಲೆ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಕುಕ್ಕರ್ಗೆ. ಇದಕ್ಕೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು 1 ರಿಂದ 2 ವಿಷಲ್ ಕೂಗಿಸಿದ್ರೆ ಸಾಕು ಅಂತ ಅನಿಸುತ್ತೆ. ಸಣ್ಣ ವಿಷಲ್ ಆದರೆ 1 ವಿಷಲ್ ಬೇಜಾನಾಗೋಗುತ್ತೆ. ಅದೆಲ್ಲ ಹಬೇಲೆ ಬಿಟ್ಬಿಟ್ರೆ ಬೇಗನೆ ಸಾರಾಯಿತು ಅಂತಲೇ ಇದಕ್ಕೆ ಒಗ್ಗರಣೆ ಹಾಕಿದರೆ ಆಯಿತು. ಇವತ್ತಿನ ಒಂದು ಸಾಂಬಾರು ಕಂಪ್ಲೀಟ್ ಆಗುತ್ತೆ. ನಮ್ಮ ಮನೇಲಿ ಸಾಂಬಾರು ಇರಲೇಬೇಕು. ಅದರಲ್ಲೂ ನನ್ನ ಮಗಳಿಗಂತೂ ಸಾಂಬಾರು ಬೇಕೇ ಬೇಕು. ಅವಳು ಸಾಂಬಾರು ಇಲ್ಲದವಳು ಬೇಜಾರು ಮಾಡ್ಕೊತಾಳೆ. ನೀರಿನಂಥ ಸಾರು ಆ ಥರದ್ದು ಜಾಸ್ತಿ ಇಷ್ಟಪಡ್ತಾಳೆ ನನ್ನ ಮಗಳು. ಹಾಗಾಗಿ ನನ್ನ ಮಗಳಿಗೋಸ್ಕರ ನೆನೆಸ್ಕೊಂಡಾದರೂ ನಾನು ಸಾರು ಮಾಡಿರ್ತೀನಿ. ಇಲ್ಲಾಂದರೆ ಯಾವುದೋ ಪರೋಟನೋ ಅಥವಾ ಏನು ಇರುತ್ತೋ ಅದನ್ನೇ ತಿಂದ್ಬಿಟ್ಟು ಖಾಲಿ
ಮಾಡಿಬಿಟ್ಟು ಸುಮ್ಮನೆ ಬಿಡೋಣ ಅನ್ನೋ ಒಂದು ಥಿಂಕಲ್ಲಿರ್ತೀನಿ. ಅವಳಿಗೆ ಸಾರಿದ್ರೆ ಅವಳಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನ್ನೋ ಥರ ಇರ್ತಾಳೆ. ಹಂಗಾಗಿ ಅವಳು ಅದನ್ನು ಕಲ್ತಿರೋದ್ರಿಂದ ನನಗೂ ಕೂಡ ಅವಳಿಗೆ ಮಾಡಿಕೊಟ್ಟು ನನಗೂ ಅಭ್ಯಾಸ ಆಗಿ ಸಾರು ಇರಲೇಬೇಕು ಅನಿಸುತ್ತೆ ನಮಗೆ ಡೈಲಿ ನಮ್ಮ ಮನೇಲೂ ಯಾವಾಗಲೂ ಕೂಡ. ಅಂದರೆ ಒನ್ ಟೈಮ್ ರಾತ್ರಿ ಹೊತ್ತು. ಇವಾಗ ನಾನು ಪನ್ನೀರ್ನ ತುರ್ಕೊಂಡು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಪನ್ನೀರ್ಗೆ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂದರೆ ಕೊತ್ತಂಬರಿ, ಈರುಳ್ಳಿ, ಅರಿಶಿನ ಪುಡಿ, ಚಾಟ್ ಮಸಾಲ, ಹಾಗೆ ಉಪ್ಪು, ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊತೀನಿ. ಇದನ್ನು ಒಂದು ಸಾರಿಗೆ ಒಗ್ಗರಣೆ ಹಾಕೋವರೆಗೂ ಇದನ್ನು ಸೈಡಿಗೆ ಆ ಕಡೆ ಎತ್ತಿಡ್ತೀನಿ. ಈ ಕಡೆ ನಾನು ಏನು ಮೂಲಂಗಿ ಸಾಂಬಾರು ಮಾಡಿದ್ದಲ್ವ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಅಂಥದ್ದು. ಈಗ ಸಾಂಬಾರು ಕೂಡ ರೆಡಿ ಆಗಿದೆ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಟಪಟ ಅನಿಸಿ ಇವಾಗ ಕರಿಬೇವು ಹಾಕಿ ನಾನು ಸಾರು ಹಾಕಿ ಅದು ಒಂದು ಕುದಿ ಬಂದರೆ ಆಯಿತು, ಸಾರು ಕಂಪ್ಲೀಟ್ ಆಯಿತು ಅಂತಾನೆ. ಇಲ್ಲಿ ನಾನು ಹಿಟ್ಟನ್ನ ಕಲಸಿಟ್ಟಿದ್ದೆ ಗೋಧಿ ಹಿಟ್ಟು. ಇವಾಗ ಅದನ್ನು ಸ್ವಲ್ಪ ಅಂಗೈ ಅಗಲದಷ್ಟಕ್ಕಿಂತ ಸ್ವಲ್ಪ ದೊಡ್ಡದಾಗಿಯೇ ನಾನು ಅಗಲ ಉಜ್ಜಿಟ್ಕೊಂಡು ಇವಾಗ ಇಲ್ಲಿ ಏನು ಇದು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೆ ಅಲ್ವ, ಮ್ಯಾರಿನೇಟ್ ಆಗಲೇಬೇಕು ಅಂತ ಏನಿಲ್ಲ. ಪನ್ನೀರ್ನೆಲ್ಲ ಮಿಕ್ಸ್ ಮಾಡಿದ್ದಲ್ವ, ಗರಂ ಮಸಾಲ, ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು ಅದೆಲ್ಲ ಹಾಕಿ ಹಸಿರುಗಾಯಿ, ಈರುಳ್ಳಿ ಎಲ್ಲ ಹಾಕಿ ಅದನ್ನೆಲ್ಲ ನಾನು ಸ್ಟಫಿಂಗ್ನ ನಾನು ಈ ಒಂದು ಚಪಾತಿ ಹಿಟ್ಟಿಗೆ ನಾನು ಹೂರ್ಣು ಥರ ತುಂಬಿ ಇವಾಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಹದವಾಗಿ ನೋಡಿಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಅಂದರೆ ತುಂಬ ದಪ್ಪ ಅಂತಲ್ಲ, ತೀರಾ ತೆಳ್ಳ ಅಂತನೂ ಅಲ್ಲ. ನಮಗೆ ಉಜ್ವಾಗ್ಲೇ ಗೊತ್ತಾಗುತ್ತೆ ಯಾವ ಒಂದು ರೀತಿಯಲ್ಲಿ ನಾವು ಇದನ್ನು ಉಜ್ಕೋಬೇಕಾಗುತ್ತೆ ಅಂತೇಳಿ. ನಾನು ಮಾಡಿರೋದು ಇಂಥ ರೀತಿ. ಇದು ಕೂಡ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋಂಥದ್ದು. ಇದರಲ್ಲಿ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಾಯಿಲ್ಲ, ನಾನು ಮಾಡಿದ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು. ಇವಾಗ ಸೇಮ್ ಇದು ಒಬ್ಬಟ್ಟು ಥರ ನಾನು ಸುಡ್ತಾ ಇರೋಂಥದ್ದು. ಒಬ್ಬಟ್ಟು ಏನು ಮಾಡ್ತೀವಲ್ವ ಹೂರ್ಣ ಕಣ್ಕಾಲ ಇಟ್ಟು ಆ ರೀತಿ ಇದಾಗಿದೆ ನೋಡಿ. ಈ ರೀತಿ ನಾನು ಪನ್ನೀರ್ ಪರೋಟ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ನಾನು ಮಾಡ್ಕೊಳ್ಳೋಣ. ಪನ್ನೀರ್ ಪರೋಟ, this for you, take it. ಟೇಸ್ಟ್ ಮಾಡಿ eat and tell me the taste. How is it? I doing that. ಓಕೆ ತುಪ್ಪ ಹಾಕು. ಓಕೆ. ನಮ್ಮನೇಲಿ ಏನಾದರೂ ಸ್ಪೆಷಲ್ ಅಂದರೆ ಒಬ್ಬಟ್ಟು ಅಥವಾ ಈ ಥರ ಪರೋಟ, ಚಪಾತಿ ಅಂದರೆ ಸ್ಪೆಷಲ್ ಅಂತಲ್ಲ, ಈ ಥರ ಒಂದು ಗೋಧಿ ಐಟಮ್ಸ್ ಅಥವಾ ಈ ಒಬ್ಬಟ್ಟು ಈ ಥರದಕ್ಕೆ ಮಾತ್ರ ತುಪ್ಪನ ರೆಗ್ಯುಲರಾಗಿ ಬಳಸ್ತೀವಿ ನಾವು. ಅಂದರೆ ಚಪಾತಿಗೆ ಇತ್ತೀಚೆಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳು ಚಪಾತಿಗೆ ಹಾಕ್ಕೊಡಮ್ಮ ಅಂತ ಏನು ಕೇಳಲ್ಲ, ಅಪರೂಪದ ಪರೋಟ ಅಲ್ವಾ, ಹಾಗಾಗಿ ಪರೋಟಾಗೆ ತುಪ್ಪ ಹಾಕ್ಕೊಟ್ಟೆ. ಸ್ವಲ್ಪ ಚೇಂಜ್ ಇರಲಿ ಟೇಸ್ಟು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ನನ್ನ ಮಗಳು ಕೂಡ ಚೆನ್ನಾಗಿದೆ ಅಂದು, ನಾನು ಕೂಡ ತಿಂದೆ, ಚೆನ್ನಾಗಿತ್ತು. ನನ್ನ ಮಗಳಿಗೆ ಈ ಥರದಂದರೆ ತುಂಬ ಇಷ್ಟ ಆಗುತ್ತೆ. ಅವಳಿಗೆ ಆಗೊಮ್ಮೆ ಈಗೊಮ್ಮೆ ಮಾಡಿಕೊಡ್ಬೇಕು. ನಾನು ಕೂಡ ಜ್ಞಾಪಿಸೋದಿಲ್ಲ, ಅವಳು ಕೂಡ ಸುಮ್ಮನೆ ಆಗ್ತಾಳೆ, ಕೇಳ್ತಾಳೆ. ಕೇಳಿದ್ರು ಕೂಡ ಅಮ್ಮಂಗೆ ಏನು ಕಷ್ಟ ಇರುತ್ತೋ ಯಾಕೆ ಕೇಳೋದು ಅನ್ನೋದೊಂದು ಅವಳ ಭಾವನೆ ಅಷ್ಟೇ. ಫ್ರೆಂಡ್ಸ್, ಪರೋಟ ತಿಂದ್ವಿ. ಹೆಂಗಿತ್ತು ಗೊತ್ತಾ? ಚೆನ್ನಾಗಿತ್ತು, ಪರವಾಗಿಲ್ಲ, ಅಪರೂಪಕ್ಕೆ ತಿನ್ಬೋದು. ನನಗೆ ಪರೋಟ ಅಂದರೆ ಈ ಪನ್ನೀರ್ ಪರೋಟ, ಆಲೂ ಪರೋಟ ಅಂಥದ್ದೆಲ್ಲ ಇಷ್ಟ ಆಗಲ್ಲ. ಅವಾಗೊಮ್ಮೆ ಈಗೊಮ್ಮೆ ಮಕ್ಕಳಿಗಾದರೆ ಮಾಡಿಕೊಟ್ರೆ ಫರಿ ಚೇಂಜ್ ಇರುತ್ತೆ ಮನೇಲಿ. ಏನಂತಂದರೆ ಇಲ್ಲಾಂದರೆ ಒಂದೇ ಥರದ ಅಡುಗೆ ಆಯಿತು ಅಂದರೆ ಬೋರ್ ಆಗಿಬಿಡ್ತಾರೆ. ಪನ್ನೀರ್ನ ಯೂಸ್ ಮಾಡಿ ನಾನು ಮಾಡಿದಂಥ ಪರೋಟ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಬಟ್ ಆದರೆ ನನ್ನ ಟೇಸ್ಟ್ ಎಲ್ಲರಿಗೂ ಇರುತ್ತೆ ಅಂತಲ್ಲ, ನನಗೆ ಓನಾಗಿ ಆ ಥರದ್ದು ಇಷ್ಟ ಆಗಲ್ಲ. ಬಟ್ ಅದು ಎಲ್ರಿಗೂ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳು ತುಂಬ ಇಷ್ಟಪಟ್ಟಳು. ಅವಳಿಗೋಸ್ಕರನೇ ಮಾಡಿದಂಥದ್ದು. ಕೆಲವೊಮ್ಮೆ ನಾನು ಕೂಡ ಅವಳಿಗೆ ಟ್ರೈ ಮಾಡ್ತಿರ್ತೀನಿ, ಆಗೊಮ್ಮೆ ಈಗೊಮ್ಮೆ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಜೊತೆಗೆ ವಿತ್ ಅನ್ನ ಸಾಂಬಾರು ಕೂಡ ಮಾಡಿದೆ. ಅನ್ನ ಸಾಂಬಾರು ಕೂಡ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಕೂಕು, what are you doing? Huh? You are sleeping? You will show it in mobile. No, I'm not good. ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಪಾಚ್ ಹಿಡಿದಾಳೆ ಫ್ರೆಂಡ್ಸ್, ಅವಳನ್ನ ತೋರಿಸ್ಬಾರ್ದಂತೆ. ಓಕೆ ಫ್ರೆಂಡ್ಸ್, ಹಾಗೇನೆ ಇವತ್ತು ನಾನು ಅಪರೂಪಕ್ಕೆ ದೇವ್ರ ಪೂಜೆನೂ ಆಗೋಯ್ತು. ಹಾಗೆ ಇವತ್ತು ಒಂದು ಸ್ಪೆಷಲ್ ಡಿಶ್ಶು ಕೂಡ ಆಗೋಯ್ತು. ಹಾಗೆ ಅಂದರೆ ಇವತ್ತಿನ ಒಂದು ವಿಶೇಷ ಏನು ಅಂತಂದರೆ ಇವತ್ತಿನ ಪನ್ನೀರ್ ಪರೋಟನೇ ವಿಶೇಷ. ಅದ್ರ ಜೊತೆಗೆ ನಾನು ನನ್ನ ಮಗಳಿಗೆ ಹೇಳಿದ್ದೀನಿ, ಈ ಪನ್ನೀರ್ ಪರೋಟ ಇಷ್ಟಪಟ್ಟು ತಿಂತಿಯಲ್ಲ, ನೆಕ್ಸ್ಟ್ ನಾನು ನಿಮಗೆ ಆಲೂ ಪರೋಟನ ಮಾಡ್ಕೊಡ್ತೀನಿ, ಕೇಳು ಅಂತ ಹೇಳಿದ್ದೀನಿ. ನೋಡೋಣ ಅವಳು ಯಾವಾಗ ಕೇಳ್ತಾಳೆ, ಇಲ್ಲ ನಾನೇ ಮಾಡ್ಕೊಡ್ಬೇಕಾಗುತ್ತೋ ಗೊತ್ತಿಲ್ಲ. ಟೈಮ್ ಕೊಡ್ತೀನಿ, ಒಂದು 2-3 ದಿನ ಆಗಲಿ ಅಂತೇಳಿ. ಬ್ಯಾಕ್ ಟು ಬ್ಯಾಕ್ ಬೇಡ. ಇವತ್ತು ಪನ್ನೀರ್ ಪರೋಟ, ನಾಳೆನೇ ಆಲೂ ಪರೋಟ ಬೇಡ. ನಾಳೆ ದೋಸೆ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ ಹೇಗಾಗುತ್ತೋ ಅಂತೇಳಿ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡು, ನಂಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗುತ್ತೆ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.